ಬಿಗ್ ಬಾಸ್ 12 ಸೀಸನ್ ನಲ್ಲಿ ನಮ್ಮ ಮಂಡ್ಯ ತಾಲೂಕ್ನವನು ಗಿಲ್ಲಿ ಇಡೀ ಪ್ರಪಂಚನೇ ಹಿಂತಿರುಗಿ ನೋಡೋ ತರ ಆಟ ಆಡ್ತಾ ಇದ್ದೀನಿ. ಬಿಗ್ ಬಾಸ್ ಏನು ಅಂತ ಹೇಳಿದ್ರೆ 12 ಸೀಸನ್ ನಲ್ಲಿ ತಿಳ್ಕೊಬೇಕು. ರಜನಿಕಾಂತ್ ಇಂದ ಹಿಡಿದು ಒಳ್ಳೊಳ್ಳೆ ದಿಗ್ಗಜರು ಇವನ್ ಆಟ ನೋಡಿದ್ದಾರೆ ಎಲ್ಲ ಮೆಚ್ಕೊಂಡಿದ್ದಾರೆ. ಈ ಸಲಿ ಬಿಗ್ ಬಾಸ್ 12ರಲ್ಲಿ 100% ಗಿಲ್ಲಿನೇ ಗೆಲ್ಲೋದು. ಯಾಕೆ ಅಂತ ಹೇಳಿದ್ರೆ, ಲೇ ಗಿಲಿ ಗೆದ್ಬಿಡ್ ಬಾಲ, ನಿನ್ ಇಡೀ ಕರ್ನಾಟಕದ ಜನ ನಿನ್ ಮೆರ್ಸಕ್ ರೆಡಿಗವ್ರೆ. ಲೇ ಬೆಂಗಳೂರಿಂದ ಮಂಡ್ಯ, ಮೈಸೂರು ಎಲ್ಲ ಕಡೆ ನೀನ್ ಕಟೌಟ್ರು ನೆಟ್ಬಿಟ್ಟವ್ರ ಕಣಗಲಿ. ಲೇ ಸಾಕ್ ಕಣೋ, ನೀನ್ ಗೆದ್ರು ಸೋತಂಗೆ ಬಿಡೋ, ಸೋತ್ರು ಗೆದ್ದಂಗೆ ಕಣೋ. ಸಾಕು, ಇಷ್ಟ ಸಣ್ಣ ವಯಸ್ಸಿಗೆ ಇಷ್ಟೊಂದ್ ಹೆಸರು ಮಾಡ್ಬಿಟ್ಟಲ್ಲಕಲ್ಲ, ಇದೇನ ಬೇಕಲೇ. ನಿಮ್ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿದ್ಕೆ ಸಾರ್ಥಕ ಆಗೋಯ್ತು ಕಣ್. ಬಿಡ್ಲಾ ಮಗ, ಲೈ ಬಿಡ. ಆಮೇಲೆ ಏನ್ ಗೊತ್ತಾ, ಕರ್ನಾಟಕದ ಜನತೆ ಯಾವ್ದೇ ಕಾರಣಕ್ಕೂ ನಮ್ಮ ಗಿಲ್ಲಿನ ಕೈ ಬಿಡ್ಬೇಡ್ರಿ ಕಣವ. ಇಲ್ಲಿವರೆಗೂ ಕರ್ಕ ಬಂದ್ ಬಿಟ್ಟಿದ್ದೀರಾ. ಅವನೇನ್ ಭಿಕ್ಷೆ ಬೇಡ್ತಿಲ್ಲ, ಚೆನ್ನಾಗ್ ಆಟ ಆಡ್ತಾವನೆ. ಕೊಟ್ಟಂತ ತಾಸಗ್ನ ಒಂದು ಚೂರು ಎಲ್ಲೂ ಏರುಪೇರು ಆಗ್ದಂಗೆ ನಡ್ಸ್ಕೊಡ್ತಾವನೆ. ಯಾರಿಗೂ ಬೆಕೆ ಹಿಡಿತಾ ಇಲ್ಲ, ಎಲ್ಲ ಇರೋ ಸತ್ಯ ಇದ್ದಂಗೆ ಹೇಳ್ತಾವನೆ. ಅವನ ಮೌನನೇ ಅವನ್ ಸರಳತೆ. ಯಾರಿಗೂ ಭಯ ಬೀಳೋದೇನು ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಎಲ್ಲಾರ್ಗು ಟಾಸ್ಕ್ ಇದ್ದೇ ಇರ್ತದೆ. ಆ ಟಾಸ್ಕ್ ನ ಗೆದ್ದು ಬರೋದೈತಲ್ಲ, ಅದು ವೀರ ಶೂರ ಧೀರ ನಮ್ಮ ಗಿಲ್ಲಿ ನಟ. ಈ ಈ ಟ್ರೋಫಿ ಅನ್ನೋದು ಎಲ್ರಿಗೂ ಇದ್ದೇ ಇರ್ತದೆ, ಸೋಲು ಗೆಲುವು ನೆಕ್ಸ್ಟ್ ಅದು. ಆದ್ರೆ ಇಲ್ಲಿವರೆಗೂ ಅತಿ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿವರೆಗೂ ಬಂದು ಈ ಸ್ಟೇಜ್ ನಲ್ಲಿ ಇಡೀ ಪ್ರಪಂಚನ ತಿರ್ಗಾ ರೀತಿ ಮಾಡಿದನ ಬಿಗ್ ಬಾಸ್ ಅಂದ್ರೆ ಏನು, ಬಿಗ್ ಬಾಸ್ ನ ಯಾಕೆ ನಡ್ಸ್ಕೊಡ್ಬೇಕು, ಬಿಗ್ ಬಾಸ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದ್ ಮಾಡ್ತಾವನಲ್ಲ, ಅದು ಗ್ರೇಟ್ ಕಣ್ರಿ ರೀ. ಲೈ ಗಿಲಿ, ನೀನು ಸೋತ್ರು ಗೆದ್ದಕ್ಕೆ ಕಂಬಲ್ಲ. ನಿನ್ನ ಎಲ್ರು ಹೃದಯದಲ್ಲಿ ಮೆರೆಸ್ತಾ ಇದಾರೆ. ಬಾರೋ, ನಿನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರ. ಬಾಲ ಲೈ ಬಾರೋ, ಬಾರಲ ಗಿಲಿ. ಅದ್ರ